ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡ್ 100 ಸಲ ಹೇಳ್ದೆ ನೀರಿಗೆ ಹೋಗ್ಬೇಡಿ ಅಂತ. ನನ್ ಮಾತ್ ಕೇಳಿದ್ರ ಈಗ ನೋಡಿ ಏನಾಯ್ತು ಅಂತ. ಹಂಗೇನ್ರಿ ಆಯ್ತು, ಲೈಟ್ ಆಗಿ ಕೋಲ್ಡ್ ಆಗಿದೆ ಅಷ್ಟೇ. ಹಸ್ಬೆಂಡ್ ನಿಮ್ ಮನೇಲಿರೋ ತೊಟ್ಟಿಲ್ ಇಲ್ಲಿ ಬೀಳಕ್ಕೂ ವ್ಯತ್ಯಾಸ ಇದೆ. ತೊಟ್ಟಿ ಅಲ್ಲ ರೀ ಅದು, ಸ್ವಿಮ್ಮಿಂಗ್ ಪೂಲು. ಏನೋ ಒಂದ್ ಹಸ್ಬೆಂಡ್. ಆದ್ರೆ ನೀವು ಮಾತ್ರ ನೀರ್ ಗಿಳಿರಿ ಅಂದ್ರೆ ಇಳಿಲಿಲ್ವಲ್ಲ, ಏನ್ ಕೋಲ್ಡ್ ಆಗುತ್ತೆ ಅಂತ ಭಯನಾ? ಹಸ್ಬೆಂಡ್ ಎಷ್ಟೇ ಆದ್ರೂ ನಾನು ಇದೇ ಊರಲ್ಲಿ ಹುಟ್ಟು ಬೆಳ್ದಿದ್ದು. ನಾನು ಎಷ್ಟೇ ಈ ನೀರಲ್ಲಿ ಮುಳುಗಿ ಎದ್ದಿದ್ರು ನಂಗೆ ಶೀತ ಥಂಡಿ ಏನೂ ಆಗಲ್ಲ. ನಾನು ಈ ಊರಲ್ಲಿ ಹುಟ್ಟು ಬೆಳ್ದಿದ್ದು, ನಂಗೆ ಶೀತ ಥಂಡಿ ಏನೂ ಆಗಲ್ಲ ಅಂತಿದ್ರಿ, ಈಗೇನಾಯ್ತು? ನಾನ್ ಯಾರು ನೀವ್ ಯಾರು ಅಂತ ಜನಕ್ಕೆ ಗೊತ್ತಾಗತ್ರಿ. ಪ್ರಕೃತಿಗೆ ಎಲ್ರೂ ಒಂದೇ. ಬಡವ ಶ್ರೀಮಂತ, ದುಡ್ಡಿರೋನು ದುಡ್ಡಿಲ್ದೇ ಇರೋನು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಅದಕ್ಕಿಲ್ಲ. ಅದಕ್ಕೆ ನನಗೆ ಯಾವ ಗತಿ ಬಂತು ಅದೇ ಗತಿ ನಿಮಗೂ ಬಂದಿದ್ದು. ಅರ್ಥ ಆಯ್ತು ಹಸ್ಬೆಂಡ್. ಆದ್ರೆ ನನ್ಗೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ನಿಮಗ್ ಮಾತ್ರ ಏನೂ ಆಗ್ಬಾರ್ದು. ಅದ್ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ. ಓ, ನನ್ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ ಯಾಕೋ? ನಿಮಗ್ ನೋವು ಬಂದ್ರು ಆ ನೋವಿನ ಕಷ್ಟ ಅನುಭವಿಸದ್ ನಾನು. ಸರಿ ಬನ್ನಿ, ನಿಮ್ಗೂ ಶೀತ ಆಗಿದೆಯಲ್ಲ, ತಲೆ ಒರೆಸ್ಕೊಡ್ತೀನಿ. ಅದೆಲ್ಲ ಬೇಡ ಹಸ್ಬೆಂಡ್. ಯಾಕ್ರಿ? ನೀವು ನನ್ನ ಸೇವೆ ಮಾಡ್ಬೋದು, ನಾನ್ ನಿಮ್ ಸೇವೆ ಮಾಡಬಾರ್ದಾ? ಹಸ್ಬೆಂಡ್ ಗಂಡನ ಸೇವೆ ಹೆಂಡತಿ ಮಾಡ್ಬೋದು. ಯಾಕೆ ಹೆಂಡತಿ ಸೇವೆ ಗಂಡ ಮಾಡಬಾರ್ದಾ? ಹಾಗಾದ್ರೆ ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ? ನೀವು ನನಗೆ ಒಳ್ಳೆ ಫ್ರೆಂಡ್ ಅಂತ ಎಷ್ಟು ಸರ್ತಿ ಹೇಳಿಲ್ಲ ನಾನು, ಪದೇ ಪದೇ ಅದನ್ನೇ ಕೇಳ್ತಿರಲ್ಲ. ಆಯ್ತು ಹಸ್ಬೆಂಡ್, ಕೊನೆವರೆಗೂ ನೀವ್ ನನ್ ಗಂಡ ಆಗಿಲ್ಲ ಅಂದ್ರೂ ನನ್ ಸ್ನೇಹಿತ ಆಗಿರ್ತೀರಲ್ವಾ, ಅಷ್ಟ್ ಸಾಕು. ಸರಿ ಬನ್ನಿ, ನಿಮ್ ತಲೆ ಒರೆಸ್ಕೊಡ್ತೀನಿ. ಬೇಡ ಹಸ್ಬೆಂಡ್, ಬಟ್ಟೆ ಒಂದ್ ಸ್ವಲ್ಪ ಒದ್ದೆ ಆಗಿದೆ ಅಷ್ಟೇ. ಅಕ್ಕ 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 ಅಕ್ಕ. ಈ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಏನಾದ್ರೂ ಒಳ್ಳೇದ್ ನಡಿಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬದಿರ ಕಂಡ್ರ. ಏನ್ ಭವ, ನನ್ಗೂ ಸೇರ್ಸಿ ಹೇಳಿದ್ರ? ನಿಮ್ಗಲ್ಲ, ಕ್ಯಾ ಅಂತ ಬಡ್ಕೊಂಡ್ ಬಂದ್ವಲ್ಲ, ಅವಕ್ಕೆ ಹೇಳಿದ್ದು. ಅಂತ ಒಳ್ಳೆ ಕೆಲ್ಸ ಏನ್ ಮಾಡ್ತಿದ್ರಿ ಬಾಬಾ? ಸುಮ್ನಿರೋ, ಏನೇನೋ ಮಾತಾಡ್ತೀಯ. ಭಾವ, ಏನ್ ಕೆರೆಯಲ್ಲಿ ಈಜಾಡಿದ್ರ? ಸಗದಾಗಿತ್ತು. ಏನು ಶೀತನಾ? ಈಜಿದ್ರಿ? ಹುಟ್ಟಿ ನೀನ್ ಇಲ್ಲಿ ಕುತ್ಕೊಂಡ್ ತಲೆ ಓಡಿಸ್ತಾ ಮನೆ ಕರ್ಕೊಂಡು ನೋಡಿ, ಎಲ್ರು ಊಟ ಕಾಯ್ತಾ ಇದಾರೆ. ನೀವು ಬನ್ನಿ ಮತ್ತೆ ಊಟ ಮಾಡೋಣ. ಇಲ್ಲ ಭಾವ, ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ, ನಾ ಮುಗಿಸ್ಕೊಂಡ್ ಬರ್ತೀನಿ, ಹೊರಟಿರಿ. ಹೌದಾ? ಹಂಗಾರೆ ನಾನು ಬರ್ತೀನಿ. ಅರೆ ಭಾವ, ಊಟ ನೋ, ಈಗ ಚಿಲ್ಟಾರಿಗಳಿಗೆ ನಾನು ಹಳ್ಳಿ ಕೆಲಸ ಮಾಡಬಲ್ಲೆ ಅಂತ ಪ್ರೂವ್ ಮಾಡ್ಬೇಕು. ಹಸ್ಬೆಂಡು ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ನಿರಿ, ಮನೆಗ್ ಬನ್ನಿ ನನ್ ಜೊತೆ. ಕೆಲಸ ಮಾಡಿದ್ರಲ್ವೇನ್ರಿ ಗೊತ್ತಾಗದು? ಅವ್ರು ನನ್ಗೆ ಹೇಳ್ಕೊಡ್ತಾರ ಬಿಡಿ. ಅಂತೂ ಇವತ್ ನಾನ್ ಏನ್ ಹೇಳಿದ್ರು ಅದನ್ನ ಕೇಳಕ್ ಇಷ್ಟ ಇಲ್ಲ ನಿಮ್ಗೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರಿ, ಮತ್ತೆ ನಾನ್ ನಿಮ್ಗೆಲ್ಲ ಊಟ ತೋಟದರ್ತನೇ ತಗೊಂಡ್ ಬರ್ತೀನಿ, ಆಯ್ತಾ? ಅಣ್ಣ, ಹಸ್ಬೆಂಡ್ ಒಂದ್ ಸ್ವಲ್ಪ ಜೋಪಾನವಾಗಿ ನೋಡ್ಕೋ. ಬಿಡ್ರ ಬಾವ, ನಾನ್ ಚೆನ್ನಾಗಿ ನೋಡ್ಕೋತೀರಾ? ನಿಮ್ಮಿಂದ ನಾನ್ ಹುಷಾರಾಗಿರ್ಬೇಕು. ಭಾವ, ಈ ಶರ್ಟ್ ಒಣಗಿದೆ, ಹಾಕೊಳ್ಳಿ.